ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ಎಪಿಸೋಡ್ನ ನೋಡ್ಕೊಂಬರೋಣ. ಈ ಕಡೆ ತುಂಬ ಭಯ ಬಿದ್ದು ಶಾಂತಿ ಒಂದು ಕಡೆ ಕೂತ್ಕೊಂಡ್ಬಿಟ್ಟಿರ್ತಾಳೆ. ಈ ಕಡೆ ರಂಗನಾಥ್, ಶಾಂತಿ ನಿನಗೆ ವಿಚಾರ ಮೊದಲೇ ಗೊತ್ತಾ ಅಂತಂದಾಗ, ಇಲ್ಲ ರೀ, ಡ್ಯಾನ್ಸ್ ಆಡ್ತಾ ಆಡ್ತಾ ಹುಡುಗಿ ಬಿದ್ದೋದ್ಲು, ಡಾಕ್ಟ್ರನ್ನ ಕರೆದು ಚೆಕ್ ಮಾಡಿದಾಗ ಡಾಕ್ಟರು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಹೇಳಿದ್ರು ಅಂತೇಳಿ ಅಂತಾರೆ. ಅಲ್ಲಿಗೆ ಈ ಕಡೆ ಸೂರ್ಯ, ಆ ಮನೇಲಿ ನಾ ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ್ದು ಅಂತೇಳಿ ಸೂರ್ಯ ಅಂತಾನೆ. ಆಗ ಅಪ್ಪ ನಾನು ಮೀನ ತುಂಬ ಸಲ ನೋಡಿ ಸಕ್ಕರೆಗೆ ಹೇಳಿದಾಗ ಅವರು ಡ್ಯಾನ್ಸ್ ಆಡ್ತಾ ಇದ್ದಾರೆ ಅಂಥೇಳಿ ಬ್ಯಾಂಗೆ ಪ್ಯಾಚಪ್ ಮಾಡಿಬಿಟ್ಟಿದ್ರು ಅಂತ ಹೇಳಿ ಅಂತಾನೆ. ಮತ್ತು ಕನಕ ಮದುವೆಗೆ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಬಂದಾಗ ಅವರಿಬ್ಬರು ಸಹ ಸಪ್ರೇಟಲ್ಲಿ ರೂಮಲ್ಲಿದ್ದರು. ನಾನು ಕಸ್ತೂರಿ ಆಂಟಿಗೆ ಸೂಕ್ಷ್ಮವಾಗಿ ಕರೆದು ಹೇಳಿದ್ದೆ, ನಾನು ಮೊದಲು ರೂಮ್ಗಳೆಲ್ಲ ಕ್ಲೋಸ್ ಮಾಡಿ ಅಂತ ಅಂದ್ಬಿಟ್ಟು. ಆಗಲೂ ಸಹ ಅವ್ರಿಗೆ ಗೊತ್ತಾಗಿಲ್ಲ ಭಯ ಅಂತೇಳಿ ಈ ಕಡೆ ರಂಗನಾಥ್ಗೆ ಹೇಳಿದಾಗ ರಂಗನಾಥ್ ಮನೆಯವರೆಲ್ಲ ತುಂಬಾ ಶಾಕ್ ಆಗೋಗ್ತಾರೆ. ಇದಕ್ಕೆಲ್ಲ ಸಕ್ಕರೆನೇ ಕಾರಣ, ಅವರು ನೋಡ್ಕೊಬೇಕಲ್ವಾ ಅಂತೇಳಿ ಅಂದಾಗ, ನಾನೇನು ಮಾಡಿಲ್ಲ, ನನಗೇನು ಗೊತ್ತಾ ಆ ಥರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಮನೋಜ, ನೀನೇ ಏನಾದರೂ ಮಾಡಬೇಕು ಅಂತೇಳಿ ಮನೋಜ್ಗೆ ಅಂತಾರೆ. ಈ ಕಡೆ ಸೂರ್ಯ ಅವ್ರು ಹ್ಯಾಂಡ್ಲ್ ಮಾಡ್ತಾರೆ, ಬಿಡಿ ಮನೋಜ್ ಅವ್ರಿಗೆ ಯಾಕೆ ತಲೆ ಕೆಡಿಸ್ಕೊಬೇಕು ಅಂತೇಳಿ ರಂಗನಾಥ್ ಅಂದಾಗ, ಈ ಕಡೆ ರೋಹಿಣಿ, ಶ್ರುತಿ ಅವರೇ ಅವರು ತುಂಬ ಏನೋ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು, ಇದು ತುಂಬ ಸೂಕ್ಷ್ಮವಾದ ವಿಚಾರ, ಸೂರ್ಯ ಅವ್ರಿಗೆ ತುಂಬ ಕೋಪ ಜಾಸ್ತಿ ಅಂತೇಳಿ ಅಂದಾಗ, ಬಂದವರು ಸಹ ತುಂಬ ಸೂಕ್ಷ್ಮವಾಗಿ ಬಂದಿಲ್ವಲ್ಲ ರೋಹಿಣಿ ಅವರೇ, ಅವರು ಸೂಕ್ಷ್ಮವಾಗಿದ್ದರೆ ನೀವು ಸೂಕ್ಷ್ಮವಾಗಿ ಮಾತಾಡ್ಬೋದಿತ್ತು ಅಂತೇಳಿ ಅಂತಾರೆ. ಅದಕ್ಕೆ ಆಯಿತು, ನಾನು ಏನಾದರೂ ಮಾಡ್ತೀನಿ, ನೀವೇನು ತಲೆ ಕೆಡಿಸ್ಕೊಬೇಡಿ ಅಂತೇಳಿ ಈ ಕಡೆ ಮನೋಜ ಅಂತಾನೆ. ಮನೋಜ ಅಂದ ತಕ್ಷಣವೇ ಈ ಕಡೆ ನಾನು 5 ಡಿಗ್ರಿ ಮಾಡಿದ್ದೀನಿ, ನಾನೇನು ಬುದ್ಧಿವಂತನಲ್ಲ ಅಂತೇಳಿ ಅಂದಾಗ, ನಾನು ಅದನ್ನೇ ಹೇಳಬೇಕಾಗಿಲ್ಲ, ಡಾಕ್ಟ್ರ್ ಹೇಳ್ತಾರೆ ಅಂತೇಳಿ ಈ ಕಡೆ ಮೀನಾ ಅಂತಾಳೆ. ಅದಕ್ಕೆ ಈ ಕಡೆ ಹೌದೌದು, ನಾನು ಏನು ಫುಲ್ಲಾಗಿ ನೋಡ್ಕೊಳ್ಳೋ ಥರ ಇದ್ದಾನೆ ಅಂತೇಳಿ ಶಾಂತಿ ಅಂದಿದ್ದಕ್ಕೆ, ನಿನ್ನ ಕಣ್ಣಲ್ಲಿ ನೀರು ಬಂದ್ರೇ ಸಹಿಸೋದಿಲ್ಲ ನಾನು, ಅಂಥದ್ರಲ್ಲಿ ನಿನಗೇನಾದ್ರು ಆದರೆ ನಾನು ಇರ್ತೀನಾ, ನಾನು ಇರೋವರೆಗೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೀವೇನು ತಲೆ ಕೆಡಿಸ್ಕೊಂಬಿಡಿ, ನಾನು ಅದನ್ನೆಲ್ಲ ನೋಡ್ಕೊತೀನಿ, ನೀವು ಸ್ವಲ್ಪ ದಿನ ಮನೆಯಿಂದ ಆಚೆ ಹೋಗ್ದಿರ ಮನೇಲಿದ್ದರೆ ಸಾಕು ಅಂತೇಳಿ ಅಂತಾರೆ. ಅದಕ್ಕೆ ಸೂರ್ಯ ಹೇಳ್ದಂಗೆ, ನೀನು ತಲೆ ಕೆಡಿಸ್ಕೊಂಬೇಡ, ಆರಾಮಾಗಿರು ಅಂತೇಳಿ ಅಂತಾರೆ. ಸರಿ ಆಯಿತು, ನೀವೆಲ್ಲ ಓಡಿ ಅಂತ ಹೇಳಿ ರಂಗನಾಥ್ನ ಮಾತ್ರ ಪಕ್ಕದಲ್ಲಿ ಇಟ್ಕೊತಾಳೆ. ಈ ಕಡೆ ರಂಗನಾಥಿಗೆ ವಯಸ್ಸಲ್ಲೆಲ್ಲ ಇದೆಲ್ಲ ಬೇಡ ಅಂತಂದೆ, ಕೇಳಿಲ್ಲ ನೀನು, ಈ ಡ್ಯಾನ್ಸ್ ಇದೆಲ್ಲ ಅವಶ್ಯಕತೆ ಇತ್ತಾ ನಿನಗೆ ಅಂತೇಳಿ ರಂಗನಾಥ್ ಅಂದಾಗ, ಈಗ ಏನು ರೀ ನೀವು ಹೋಗಿ ಸೈಲೆಂಟಾಗಿ, ಯಾಕೆ ನಾನು ಈ ಥರ ಅಂತ ಇದ್ದೀರಾ, ಕ್ಲೋಸ್ ಮಾಡ್ತೀನಿ ಡ್ಯಾನ್ಸ್ ಕ್ಲಾಸ್ ಅಂತಂದಲ್ಲ ಅಂತಂದಾಗ, ಜೀವನ ಪೂರ್ತಿ ಕ್ಲೋಸ್ ಮಾಡ್ತೀನಿ ಬಾಯಿ ಅಂದೆ, ಕ್ಲೋಸೇ ಮಾಡಿಲ್ಲ, ಇನ್ನು ಡ್ಯಾನ್ಸ್ ಕ್ಲಾಸ್ ಕ್ಲೋಸ್ ಮಾಡ್ತೀನಿ ನೀನು ಅಂತೇಳಿ ರಂಗನಾಥ್ ಅಂತಾನೆ. ಅದಕ್ಕೆ ಸರಿ ಆಯಿತು ಹೋಗಿ, ನೀವು ಅವ್ರ ಜೊತೆ ಹೋಗ್ಬಿಡಿ, ನಾನು ಒಬ್ಬಳೇ ಇರ್ತೀನಿ ಒಂಟಿಯಾಗಿ ಅಂದಾಗ, ಸರಿ ಆಯಿತು ಬಿಡಿ, ನಾನೇನು ಅನ್ನಲ್ಲ ಅಂತೇಳಿ ಸಮಾಧಾನ ಮಾಡ್ತಾನೆ. ಈ ಕಡೆ ಕೃಷ್ಣ ಕರ್ಕೊಂಡು ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಈ ಕಡೆ ಶಾಂತಿಗೆ ಕಾಫಿನ ಕೊಟ್ಟು, ಈ ಕಡೆ ಮೀನಾ ರೀ ಹಾಸ್ಪಿಟ್ಲಿಗೆ ಹೋಗಬೇಕು, ಅಜ್ಜಿನ ನೋಡ್ಕೊಂಬರ್ಬೇಕು ಅಂತೇಳಿ ಅಂತಾರೆ. ಅದಕ್ಕೆ ಇವ್ನು ಬಂದಾಗಿಂದ ನನಗೆ ಈ ಥರ ಆಗ್ತಾ ಇರೋದು, ಇವನಿಂದನೇ ನನಗೆ ಪ್ರಾಬ್ಲಮ್ ಆಗ್ತಾ ಇರೋದು, ಮೊದಲು ಇವ್ನು ಕರ್ಕೊಂಡು ಹೋಗ್ಬಿಟ್ಟು ಎಲ್ಲಾದರೂ ಬಿಟ್ಬಿಡಿ ಅಂತೇಳಿ ಶಾಂತಿ ಅಂತಾಳೆ. ಅದಕ್ಕೆ ಈ ಕಡೆ ಸೂರ್ಯ, ಮೀನಾ ಅವನೇನು ಮಾಡ್ದತ್ತೆ ಅಂತೇಳಿ ಈ ಕಡೆ ಅಂತಾರೆ. ಅದಕ್ಕೆ ಸೂರ್ಯ, ನೀವು ಮಾಡಿರೋ ತಪ್ಪು, ಅವರು ಮದನ್ನು ಮತ್ತು ರತಿ ಮಾಡಿರೋ ತಪ್ಪಿಗೆ ಇವನೇನು ಮಾಡೋಕ್ಕಾಗುತ್ತೆ, ಯಾವುದೋ ಕೋಪ ಅಂತಂದು ಇವನ ಮೇಲೆ ಏನಕ್ಕೆ ಆಗ್ತೀರಾ, ಇವನ್ನ ನಾವು ಕರ್ಕೊಂಬಂದಿರೋದು, ಯಾವುದೇ ಕಾರಣಕ್ಕೂ ಇವನ್ನ ನಾವು ಆಚೆ ಕಳ್ಸೋಕ್ಕೆ ಒಪ್ಕೊಳ್ಳೋದಿಲ್ಲ ಅಂತೇಳಿ ಈ ಕಡೆ ಮೀನಾ ಅಂತ ಸೂರ್ಯ ಅಂತಾರೆ. ಇವ್ನು ಯಾರೋ ಏನೋ, ಯಾರು ಹುಟ್ಟಿದಾನೇನೋ, ಇವನ್ನ ಕರ್ಕೊಂಬಂದು ಮನೇಲಿ ಇಟ್ಕೊಂಡಿದ್ದಾರೆ, ಮೊದಲು ಈ ಪಿಡಿನ ತೊಗೊಂಡೋಗಿ ಆಚೆ ಎಲ್ಲಾದರೂ ಬಿಟ್ಬಿಟ್ಟು ಬಂದುಬಿಡಿ ಅಂತಂದಾಗ, ಈ ಕಡೆ ರಂಗನಾಥ್, ಏನು ಶಾಂತಿ ನೀನು ಅವನ ಮುಂದೆನೇ ಆ ಥರ ಮಾತಾಡ್ತಾ ಇದೆಯಾ, ನಿನಗೇನು ಅಷ್ಟು ಮಾತ್ರ ಗೊತ್ತಾಗೋದಿಲ್ವಾ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಮನೋಜು ಸಹ, ಹೌದು ಮೊದಲು ಕರ್ಕೊಂಡೋಗಿ ಇವ್ನು ಬಿಟ್ಬಿಡ್ರಿ, ಒಂದು ದೊಡ್ಡ ತಲೆನೋವಾಯ್ತು ಮನೇಲಿ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ರೋಹಿಣಿ, ನಾನು ಹೆಂಗಿದ್ರು ಇದಕ್ಕೆ ಹೋಗೋದು ಲೇಟ್ ಆಗುತ್ತೆ ಶೋರೂಮ್ಗೆ, ನಾನು ಕರ್ಕೊಂಡು ಹೋಗ್ತೀನಿ ಅವ್ರ ಅಜ್ಜಿ ಹತ್ರ ಅಂತೇಳಿ ಈ ಕಡೆ ರೋಹಿಣಿ ಅಂತಾಳೆ. ಅದಕ್ಕೆ ಈ ಕಡೆ ಸೂರ್ಯ, ಮೀನಾ ಬೇಡ ನಾವೇ ಕರ್ಕೊಂಡು ಹೋಗ್ತೀರ ಅಂದಾಗ, ಇಲ್ಲ ಪರವಾಗಿಲ್ಲ, ತೊಂದರೆ ಏನಿಲ್ಲ, ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಅಂದಾಗ, ಸರಿ ಆಯಿತು ಅಂತೇಳಿ ಸೂರ್ಯ, ಮೀನಾ ತುಂಬ ಹುಷಾರಾಗಿ ಕರ್ಕೊಂಡೋಗಿ, ಹಂಗೆ ಅಂದ್ಬಿಟ್ಟು ಎಲ್ಲಾದರೂ ಬಿಟ್ಟಿಬಿಡಿರ, ಅವ್ನ ಕೈ ಹಿಡ್ಕೊಂಡೇ ಹೋಗಿ ತೋರಿಸ್ಕೊಬನ್ನಿ ಅಂತ ಹೇಳಿ ಈ ಕಡೆ ರೋಹಿಣಿಗೆ ಒಪ್ಪಿಸ್ತಾರೆ. ಈ ಕಡೆ ಕೃಷ್ಣ, ನೀನು ಹೋಗ್ತೀಯ ಆ ಆಂಟಿ ಜೊತೆ ಅಂದಾಗ, ಹೌದು ಆ ಆಂಟಿ ಜೊತೆ ನಾನು ಹೋಗ್ತೀನಿ ಅಂತೇಳಿ ಕೃಷಿ ರೋಹಿಣಿ ಜೊತೆ ಓಡ್ತಾರೆ. ಸರಿ ಅಂಥೇಳಿ ಈ ಕಡೆ ರೋಹಿಣಿ ಕೃಷ್ಣ ಕರ್ಕೊಂಡು ಅಜ್ಜಿ ಹತ್ರಿಗೆ ಹೋಗ್ತಾರೆ. ಈ ಕಡೆ ಸೂರ್ಯ, ಮೀನಾ ಕಿಚನ್ಗೆ ಬಂದು, ಏನು ಪೌಡ್ರಮ್ಮ ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರಲ್ವಾ ಕೃಷಿ ಮೇಲೆ ಅಂದಾಗ, ಹೌದು ನನಗೂ ಡೌಟ್ ಇದೆ ಅಂತೇಳಿ ಅಂತಾರೆ. ಮೊದಲು ಈ ಸಕ್ಕರೆ ಕೋಪನ ಕಮ್ಮಿ ಮಾಡಬೇಕಲ್ಲ, ಸುಮ್ಮನೆ ಕೃಷಿ ಮೇಲೆ ಬಿಡ್ತಾ ಇದ್ದಾರೆ ಕೋಪ ಎಲ್ಲ ಅಂದಾಗ, ಏನಾದರೂ ಮಾಡಿ ಆ ರೀತಿ ಮತ್ತು ಅವ್ರನ್ನ ಒಂದು ಮಾಡಬೇಕು, ಏನು ಮಾಡೋದು ಅಂದಾಗ, ಕಸ್ತೂರಿ ಆಂಟಿಗೆ ಕಾಲ್ ಮಾಡಿ ವಿಚಾರಿಸಿದ್ದೀನಿ ರೀ, ಅಡ್ರೆಸ್ಸು ಮತ್ತು ಮೊಬೈಲ್ ನಂಬರು ಕೇಳ್ತೀನಿ, ಕೇಳಿ ಅದಾದಮೇಲೆ ವಿಚಾರಿಸೋಣ, ಇವನಿಗೆ ನಿಜವಾಗ್ಲೂ ಲವ್ ಇದೆಯಾ ಅಥವಾ ಟೈಮ್ ಪಾಸ್ಗೆ ಲವ್ ಮಾಡಿದ್ದಾನೆ ಅಂದ್ಬಿಟ್ಟು ಅನ್ಕೊತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ರೋಹಿಣಿ ಅಜ್ಜಿನ ನೋಡೋಕ್ಕೆ ಕೃಷ್ಣ ಕರ್ಕೊಂಬರ್ತಾರೆ. ಕೃಷ್ಣ ಬೆಡ್ ಮೇಲೆಲ್ಲ ಹತ್ತಬಾರ್ದು, ಒಂದು ಸೈಡಲ್ಲಿ ಕೂತ್ಕೊ ಅಂತೇಳಿ ಸೈಡಲ್ಲಿ ಕುಳಿಸ್ತಾರೆ. ಈ ಕಡೆ ಡಾಕ್ಟರ್, ಇನ್ನೂ ಎಷ್ಟು ದಿನ ಆಗುತ್ತೆ, ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದಾ ನಾಳೆ ಅಂದಾಗ, ಇಲ್ಲ
ಇನ್ನೂ 1 ವಾರ ಇರಬೇಕು ಅಂತಾರೆ. ಯಾಕೆ ಡಾಕ್ಟರ್ 1 ವಾರ, ನನಗೆ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ ಡಾಕ್ಟರ್, ಕರ್ಕೊಂಡು ನಮ್ಮ ಮನೇಲೇ ನೋಡ್ಕೊತೀನಿ ಅಂದಾಗ, ಇಲ್ಲ 1 ವಾರ ಎಲ್ಲ ಆಗೋದಿಲ್ಲ, ಅವ್ರಿಗೆ ಬೆನ್ನಿಗೆ ತುಂಬ ನೋವಾಗಿದೆ ಅಂತೇಳಿ ಅಂತಾರೆ. ನೀವು ಹೇಗಿದ್ದೀರಾ ಈಗ ಅಂದರೆ, ಓಕೆ ಡಾಕ್ಟರ್, ಬಟ್ ಎದ್ದೋಳೋಕ್ಕೆ ಆಗ್ತಾ ಇಲ್ಲ, ಕಷ್ಟ ಆಗ್ತಿದೆ ಅಂಥೇಳಿ ಈ ಕಡೆ ಅವ್ರ ತಾಯಿ ಅಂತಾರೆ. ಅದಕ್ಕೆ ನೋಡಿ ಬೆನ್ನಿಗೆ ಬೆಲ್ಟ್ ಸಹ ಹಾಕಿದ್ದೀರಿ ನಾವು, ಒಂದು ಸ್ವಲ್ಪ ದಿನ ಇನ್ನೂ ವೆಯ್ಟ್ ಮಾಡಬೇಕಾಗುತ್ತೆ, ಅವ್ರ ಕೈಲಿ ನಡೆಯೋಕ್ಕಾಗಲ್ಲ, ಒಂದು ವೇಳೆ ನೀವು ಮನೆಗೆ ಕರ್ಕೊಂಡೋದ್ರೆ ನಾಳೆ ದಿನ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಅಲ್ಲಿಂದ ಡಾಕ್ಟ್ರು ಹೊರಟೋಗ್ತಾರೆ. ಈ ಕಡೆ ರೋಹಿಣಿ ಅವ್ರ ಅಮ್ಮ ಜೊತೆ ಮಾತಾಡ್ಕೊಂಡು ಕೂತಿರ್ತಾರೆ. ಏನು ಮಾಡೋದು, ಒಂದಲ್ಲ ಒಂದು ಸಮಸ್ಯೆ ಬಂದು ಬೀಳ್ತಾ ಇದೆ ನನ್ನ ಮೇಲೆ ಅಂತೇಳಿ ಈ ಕಡೆ ರೋಹಿಣಿ ಅಂತಾಳೆ. ಯಾಕಮ್ಮ ಏನಾಯಿತು ಅಂದರೆ, ಮನೇಲಿ ಒಂದು ದೊಡ್ಡ ಸಮಸ್ಯೆ ಆಗಿ ಕೂತಿದೆ, ಅದರಲ್ಲಿ ಇವ್ನು ಬೇರೆ, ಇವನೇನೇನು ಮಾತಾಡ್ತಾನೆ ಏನು ಅಂತೇಳಿ ತುಂಬ ಭಯ ಆಗ್ತಿದೆ. ನನ್ನ ಪಕ್ಕದಲ್ಲಿ ಮಲ್ಕೊಂಡ್ರೆ ನಿದ್ದೆ ಬರುತ್ತೆ ಅಂತೇಳಿ ಓಡಿ ಬರ್ತಾಯಿದ್ದಾನೆ. ಮೀನಾ ಪಕ್ಕದಲ್ಲಿ ನಿದ್ದೆನೇ ಮಾಡ್ತಾ ಇಲ್ಲ. ಅವ್ರು ಇವ್ನು ಮಾತಾಡೋ ಒಂದೊಂದು ಮಾತು ಸಹ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಅವರು ತಲೆಯಲ್ಲಿ ಇಟ್ಕೊತಾ ಇದ್ದಾರೆ. ನಾನು ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ಅಂತೇಳಿ ಈ ಕಡೆ ರೋಹಿಣಿ ಅಂತಾಳೆ. ಆದರೆ ಏನು ಮಾಡೋದು, ಯಾವಾಗಿದ್ರೂ ಅವ್ನು ನಿಮ್ಮ ಜೊತೆಲಿ ಇರಲೇಬೇಕಾಗುತ್ತಲ್ವಾ ಅಂತೇಳಿ ಅಂತಾರೆ. ಯಾವಾಗಲೂ ಆವಾಗ ನೋಡ್ಕೊಳ್ಳೋಣ, ಆಗೋ ಟೈಮ್ಗೆ ಈಗ ಆಗಲ್ಲ ಅಂತೇಳಿ ರೋಹಿಣಿ ಅಂತಾಳೆ. ಅದಕ್ಕೆ ಈ ಕಡೆ ಕ್ರಿಶು, ನನಗೆ ಅವ್ರ ಮನೇಲಿ ಇರೋದು ತುಂಬ ಇಷ್ಟ, ನಾನು ಅಲ್ಲೇ ಇರ್ತೀನಿ, ಅಜ್ಜಿ ತಾತ ಅವರೆಲ್ಲ ತುಂಬ ಒಳ್ಳೆಯವರು ಅಂತೇಳಿ ಕ್ರಿಶ್ ಅಂತಾನೆ. ಅದಕ್ಕೆ ಈ ಕಡೆ ಅವನು ಇಷ್ಟು ದಿನ ಒಬ್ಬೊಂಟಿಯಾಗಿ ಬೆಳೆದು ಈಗ ಫ್ಯಾಮಿಲಿ ಎಲ್ಲ ನೋಡ್ತಿದ್ದಾನಲ್ಲ, ಅವನಿಗೆ ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ರೋಹಿಣಿ ಇರಲಿ ಬಿಡು ಅಂತಾರೆ. ನೀನೇನಮ್ಮ ಇರಲಿ ಬಿಡು ಅಂತ ಹೇಳ್ತೀಯ, ಆದರೆ ನನ್ನ ಕಷ್ಟ ನನಗೆ ಗೊತ್ತು, ನಿನಗೆ ಹೆಂಗೆ ಹೇಳೋದು ನನಗೆ ಗೊತ್ತಾಗ್ತಾನೆ ಇಲ್ಲ, ಮೊದಲು ಇವನು ಮನೆಯಿಂದ ಆಚೆ ಹಾಕಿದ್ರೆ ಸಾಕು ಅನ್ನೋ ಥರ ಇದೆ ನನ್ನ ಪರಿಸ್ಥಿತಿ ಅಂತೇಳಿ ಅಂತಾಳೆ. ಈ ಕಡೆ ಸೂರ್ಯ ಕೃಷಿಗೆ ರೆಡಿ ಮಾಡ್ತಾ ಇರ್ತಾನೆ. ಅಯ್ಯೋ ನೀವೇನು ಶರ್ಟ್ ಈ ಥರ ಇದೆ ಅಂತೇಳಿ ಅಂದಾಗ, ಹೌದು ಶರ್ಟ್ ಕರೆಕ್ಟಾಗಿ ಹೊಲ್ದಿಲ್ಲ ಅವನು ಅಂದಾಗ, ಶರ್ಟ್ ಕರೆಕ್ಟಾಗಿದೆ, ನೀವು ಬಟನ್ ಕರೆಕ್ಟಾಗಿ ಹಾಕಿಲ್ಲ ಅಂತೇಳಿ ಅಂತಾರೆ. ಓ ಹೌದಾ, ಇಷ್ಟು ದಿನ ನಾನು ಹಾಕ್ಕೊತಾ ಇದ್ದೆ, ಇನ್ನೊಬ್ರಿಗೆ ಹಾಕಿ ಅಭ್ಯಾಸ ಇರಲಿಲ್ವಲ್ಲ ಅಂತೇಳಿ ಈ ಕಡೆ ಕರೆಕ್ಟಾಗಿ ರೆಡಿ ಮಾಡ್ತಾನೆ. ಕೊಂಬೆಲಿ ಅಂತೇಳಿ ಹುಡ್ತಾ ಇರಬೇಕಾದ್ರೆ, ಕೊಂಬು ಅಲ್ಲ ಅದು ಕೊಂಬದು ಅಂತೇಳಿ ಕೊಂಬನ್ನ ತೊಗೊಬಂದು ಈ ಕಡೆ ಮೀನ ತಲೆಯೆಲ್ಲ ಬಾಚಿ ಸ್ಕೂಲ್ಗೆ ರೆಡಿ ಮಾಡ್ತಾರೆ. ಸರಿ ಆಯಿತು, ಇನ್ನೇನು ಸ್ಕೂಲ್ಗೆ ಹೊರಡೋಣ ಅನ್ನೋ ಟೈಮ್ಗೆ ಈ ಕಡೆ ರಂಗನಾಥ್ ಮತ್ತು ಶಾಂತಿ ಇಬ್ಬರು ಸಹ ಬರ್ತಾರೆ. ರೆಡಿ ಆದರು, ಇನ್ನೇನು ಹೋಗೋಣ ಅನ್ನೋ ಟೈಮಿಗೆ ಈ ಕಡೆ ಸೂರ್ಯ, ಅಪ್ಪ ನನ್ನ ಲಕ್ಕಿ ಇದೇ ಥರ ಅಲ್ವಾ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸ್ತಾ ಇದ್ದಿದ್ದು ಆವಾಗ ಅಂತೇಳಿ ನೆನೆಸ್ಕೊತಾನೆ. ಅದೇ ಟೈಮ್ಗೆ ಈ ಕಡೆ ಶಾಂತಿ ಎಲ್ಲ ಬಂದು ಕೂತ್ಕೊತಾರೆ. ಈ ಕಡೆ ಶ್ರುತಿ ಚಾಕ್ಲೇಟ್ನ ತಂದು ಕೊಡ್ತಾರೆ. ನೈಟೇ ಚಾಕ್ಲೇಟ್ ತೊಗೊಂಬಂದಿದ್ದೆ, ಆದರೆ ನೀನು ನಿದ್ದೆ ಮಾಡಿಬಿಟ್ಟಿದ್ದೆ ಅಂತ ಸುಮ್ಮನೆ ಅದೇ ಅಂತೇಳಿ ಶ್ರುತಿ ಅಂದಾಗ, ನೈಟೇ ಎಬ್ಬಿಸ್ಕೊಡ್ಬೇಕಿತ್ತು, ನಾನು ಆವಾಗಲೇ ತಿಂತಾ ಇದ್ದೆ ಅಂತೇಳಿ ಅಂತಾನೆ. ಸರಿ ಆಯಿತು, ಚಾಕ್ಲೇಟ್ ತಿಂತಾ ಇದ್ದೀನಿ ಅಂದ್ಬಿಟ್ಟು ಬಾಕ್ಸ್ ಮರಿಬಾರ್ದು, ಬಾಕ್ಸು ತಿನ್ನಬೇಕು ಅಂತೇಳಿ ಮೀನಾ ಅಂತಾಳೆ. ಸರಿ ಆಯ್ತು ಅಂತೇಳಿ ಪ್ರತಿಯೊಬ್ಬರಿಗೂ ಬಾಯ್ ಮಾಡ್ತಾ ಇರ್ತಾರೆ. ಈ ಕಡೆ ಎಲ್ರಿಗೂ ಬಾಯ್ ಮಾಡಿ ಶಾಂತಿಗೆ ಬಾಯ್ ಮಾಡಿದ್ರೆ, ಅವಳಿಗೆ ಇಂಗ್ಲೀಷ್ ಬರಲ್ಲ, ಬಾಯ್ ಮಾಡಬೇಡ ಅಂತೇಳಿ ರಂಗನಾಥ್ ಅಂತಾನೆ. ಯಾಕ್ರಿ ಬರಲ್ಲ ಇಂಗ್ಲೀಷ್ ನನಗೆ ಅಂತೇಳಿ ಅಂತಾರೆ. ಅವಳು ನೀನು ಹೇಳೋದಿಲ್ಲ ಅಂತಾನೆ ನಾನು ಈ ಥರ ಹೇಳಿದ್ದು ಅಂತೇಳಿ ಈ ಕಡೆ ರಂಗನಾಥ್ ಅಂತಾನೆ. ಸರಿ ಬಾಯ್ ಅಂಕಲ್ ಅಂದಿದ್ದಕ್ಕೆ, ಮನೋಜ್ ಇಲ್ಲಿ ಮೆನ್ನಿದು ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಅಂತೇಳಿ ಈ ಕಡೆ ಮನೋಜ್ಗೆ ಅಂತಾರೆ. ಸರಿ ಅಂತೇಳಿ ಈ ಕಡೆ ಕ್ರಿಶ್ ನಗ್ದು ಸರಿ ನಾನು ಅಲ್ಲಿಂದ ಹೊರಡ್ತೀನಿ ಸ್ಕೂಲಿಗೆ ಅಂತೇಳಿ ಕೃಷ್ಣ ಸ್ಕೂಲಿಗೆ ಕರ್ಕೊಂಡೋಗಿ ಮೀನಾ ಸೂರ್ಯ ಬಿಡೋಕ್ಕೆ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಮನೋಜ್ ಮತ್ತು ರೋಹಿಣಿ ರೂಮಲ್ಲಿ ಮಾತಾಡ್ತಾ ಇರ್ತಾರೆ. ಮೊದಲು ಈ ಹುಡುಗನ ಮನೆಯಿಂದ ಆಚೆ ಹಾಕಬೇಕು, ಯಾವ ಜಾತಿನೋ, ಯಾರು ಹುಟ್ಟಿದ್ನೋ, ಯಾವ ತಂದೆ ತಾಯಿನೋ ಗೊತ್ತಿಲ್ಲ, ಕರ್ಕೊಂಬಂದು ಮನೇಲಿ ಇಟ್ಕೊಂಡಿದ್ದಾರೆ, ಮೊದಲು ಇವನ ಮನೆಯಿಂದ ಆಚೆ ಹಾಕಬೇಕು ಅಂತೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಅದನ್ನು ಬಿಟ್ಟು ಫಸ್ಟು ಅತ್ತೆ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಮನೋಜ್ ಅಂದಾಗ, ಸರಿ ನೀನೇನು ಅನ್ಕೊತಾ ಇದ್ಯಾ ಅಂತಂದಿದ್ದಕ್ಕೆ ಕಸ್ತೂರಿ ಆಂಟಿನ ಅಡ್ರೆಸ್ ಕೇಳಿದ್ದೀನಿ ಅಂತಾರೆ. ಸರಿ ಆಯಿತು, ವೆರಿ ಗುಡ್, ಅದನ್ನ ಮೊದಲು ಮಾಡು ಅಂತೇಳಿ ಈ ಕಡೆ ಅದು ಸರಿ ಅಮ್ಮ ನಾನು ಶೋರೂಮ್ಗೆ ಹೋಗ್ತೀನಿ ಅಂತೇಳಿ ಇಬ್ಬರು ಸಹ ಶಾಂತಿಗೆ ಹೇಳಿ ಶೋರೂಮ್ಗೆ ಹೋಗ್ತಾರೆ. ಇವರು ಹೋದ್ಮೇಲೆ ಈ ಕಡೆ ಕಸ್ತೂರಿ ಮತ್ತು ವಿಶಾಲಾಕ್ಷಿ ಇಬ್ಬರು ಸಹ ಬರ್ತಾರೆ. ಏನು ಟೀಚರ್ ಗಲಾಟೆ ಆಯ್ತಂತೆ, ಅವರು ಬಂದು ನಿಮ್ಮ ಮೇಲೆ ಗಲಾಟೆ ಏನಕ್ಕೆ ಮಾಡ್ತಾರೆ, ನೀವು ಇನ್ನೊಬ್ರ ಹತ್ರ ಗಲಾಟೆ ಇಟ್ಕೊಳ್ಳೋರು ಅಲ್ವಲ್ಲ ಅಂತೇಳಿ ಈ ಕಡೆ ಅಂದಾಗ, ಏನು ಮಾಡೋದಿಲ್ಲ ನನ್ನ ತಲೆಗೆ ಬಂದು ಒಕ್ಕರ್ಸ್ಕೊಂಡಿದೆ ಅಂತೇಳಿ ಅಂತಾರೆ. ಅದೇ ಟೈಮ್ಗೆ ಈ ಕಡೆ ಅಲ್ಲ ನೀವು ನಮ್ಮ ಜೊತೆಲಿ ಬಂದಿರ್ಬೋದಿಲ್ಲ, ಅಟ್ಯಾಚ್ಡ್ ಒಂದು ರೂಮ್ ಕೊಟ್ಬಿಡ್ತೀನಿ, ಯಾಕೆ ಸುಮ್ಮನೆ ನೀವು ಇಲ್ಲಿರೋದು, ಆರಾಮಾಗಿ ನಮ್ಮ ಮನೇಲಿ ಇರ್ಬೋದಲ್ವ, ನಮ್ಮ ಬಾಯ್ಸ್ ಎಲ್ಲ ಇರ್ತಾರೆ, ಯಾರಾದರೂ ಬಂದ ಮೇಲೆ ಜಗಳಕ್ಕೆ ಬಂದರೆ ಆ ಹುಡುಗ ಕಡೆಯವರು ಸರಿಯಿಲ್ಲ, ಏನಾದರೂ ತೊಂದರೆ ಆದರೆ ಹುಡುಗಿ ಕಡೆಯವರು ಬಂದ ಮೇಲೆ ಜಗಳ ಮಾಡ್ತಾರೆ, ಒಳ್ಳೆ ರೌಡಿಸಮ್ ಫ್ಯಾಮಿಲಿ ಅವರು ಅಂತೇಳಿ ಈ ಕಡೆ ವಿಶಾಲಾಕ್ಷಿ ಅಂತಾರೆ. ಅದೇ ಟೈಮ್ಗೆ ಈ ಕಡೆ ರವಿ ಶ್ರುತಿ ಬರ್ತಾರೆ. ಓ ನಮ್ಮ ಮನೆಗೆ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು CAB ಥರ ಬಂದಿದ್ರಲ್ಲ ನೀವೇ ಅಲ್ವಾ, ಹೆಂಗಿದ್ದೀರಾ ಕಂದ ಅಂದಾಗ, ನಾನು ಚೆನ್ನಾಗಿದ್ದೀನಿ ಕಂದ, ನೀವು ಹೆಂಗಿದ್ದೀರಾ ಅಂತೇಳಿ ಅಂತಾರೆ. ಅದೇ ಟೈಮ್ಗೆ ನಮ್ಮ ಅತ್ತೆ ಯಾಕೆ ತಲೆ ಮರೆಸ್ಕೊಂಡಿರಬೇಕು, ನಮ್ಮ ಅತ್ತೆ ಏನು ಕೊಲೆ ಸುಲಿಗೆ ಏನಾದ್ರು ಮಾಡಿದ್ದಾರೆ, ಏನಿಲ್ವಲ್ಲ, ಅವರಿಬ್ಬರು ಮಾಡಿರೋ ತಪ್ಪಿಗೆ ನಮ್ಮ ಅತ್ತೆ ಏನು ಮಾಡೋಕ್ಕಾಗುತ್ತೆ, ನಮ್ಮ ಅತ್ತೆ ಯಾವುದೇ ಕಾರಣಕ್ಕೂ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ, ನಮ್ಮ ಮನೇಲಿ ಇರಬೇಕು, ನಾವೇ ನೋಡ್ಕೊತೀರಿ ಅಂತೇಳಿ ಅಂತಾರೆ. ಈ ಕಡೆ ಮೀನನ್ನು ಸಹ ಹೌದು, ನಮ್ಮ ಅತ್ತೆ ಏನೇ ತೊಂದರೆ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ವಿಶಾಲಾಕ್ಷಿ, ನಿಮ್ಗೆ ಏನೇ ಆದ್ರೂ ಪರವಾಗಿಲ್ಲ ಅನ್ನೋ ಥರ ಇದೆ ಮೀನಾ ಮಾತಾಡ್ತಾ ಇರೋದು, ನಿಮ್ಮ ಸೊಸೆ ಈ ಥರ ಎಲ್ಲ ಮಾತಾಡಬಾರ್ದು ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ರವಿ ಶ್ರುತಿ ಇದ್ಕೊಂಡು, ನಮ್ಮ ಅತ್ತಿಗೆ ಬಗ್ಗೆ ಎಲ್ಲ ಹಿಂಗೆಲ್ಲ ಮಾತಾಡಬೇಡಿ, ನಮ್ಮ ಫ್ಯಾಮಿಲಿ ಬಗ್ಗೆ ನಿಮ್ಮ ಮಾತಾಡೋಕ್ಕೆ ಯಾವ ರೈಟ್ಸು ಇಲ್ಲ ಅಂತೇಳಿ ಅಂತಾರೆ. ಅದಕ್ಕೆ ಶ್ರುತಿ, ನಿಮ್ಮ ವ್ಯವಹಾರ ಏನಿದ್ರು ಆಚೆಗಡೆ ಇಟ್ಕೊಳ್ಳಿ, ಇದೆಲ್ಲ ನಮ್ಮ ಹತ್ರ ಬೇಕಾಗಿಲ್ಲ, ಮೀನಾ ಮರಿ ಏನಂತ ನಮಗೆ ಗೊತ್ತು ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಶಾಂತಿ ಏನು ಮಾತಾಡಿದ್ರೆ ನಾನು ಸೈಲೆಂಟಾಗಿರ್ತಾಳೆ. ಸರಿ ಆಯಿತು ಟೀಚರ್, ನಾನು ಇನ್ನು ಬರ್ತೀನಿ ಅಂತೇಳಿ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ರವಿ ಶ್ರುತಿನೂ ಸಹ ಅಲ್ಲೇ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಶ್ರುತಿ ಅವರ ತಾಯಿ ಬರ್ತಾರೆ. ಏನು ಬಿಗ್ರೆ, ನಿಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಯಾರೋ ಗರ್ಭಿಣಿ ಆಗೋಗ್ಬಿಟ್ರಂತೆ ಅಂತೇಳಿ ಅಂತಾರೆ. ಅದಕ್ಕೆ ಯಾರು ಬೇಗಾರೆ ಇಷ್ಟು ಬೇಗ ನಿಮ್ಮ ಕಿವಿಲಿ ಊದ್ಬಿಟ್ಟಿದ್ದು ಹೆಂಗೆ ಗೊತ್ತಾಗೋಯ್ತು ನಿಮಗೆ ಅಂದ ತಕ್ಷಣ, ನಾನೇ ಹೇಳಿದೆ ಅಮ್ಮಗೆ ಮಾರ್ನಿಂಗು ಮಾತಾಡಬೇಕಾದ್ರೆ ಅಂತೇಳಿ ಅಂತಾರೆ. ಸರಿ ಅಮ್ಮ ಆಯಿತು, ಒಳ್ಳೆ ಕೆಲಸ ಮಾಡಿದೆ ಅಂತೇಳಿ ಅಂತಾರೆ.
ನಾನೇ ಗೊತ್ತಿರೋ ಪೊಲೀಸರ ಹತ್ರ ಮಾತಾಡಿ ಸ್ಟೇಷನ್ಗೆ ಒಂದು ಸ್ವಲ್ಪ ಕಂಪ್ಲೇಂಟ್ ಕೊಡಿಸ್ಲಾ ಅಂದಾಗ ಅದೆಲ್ಲ ಏನು ಬೇಡ ಅಂತೇಳಿ ರವಿ ಅಂತಾನೆ, ನಮ್ಮದು ಫಾರ್ಮ್ ಹೌಸ್ ಇದೆ ಇಲ್ಲಿ ಹತ್ರದಲ್ಲೇ, ಆರಾಮಾಗಿ ಹೋಗಿ ಅಲ್ಲಿ ಸ್ಟೇ ಮಾಡಿ ಒಂದು 2-3 ದಿನ ಇದ್ದು ಬನ್ನಿ, ಅಲ್ಲಿರೋ ವಾತಾವರಣಕ್ಕೆಲ್ಲ ನಿಮಗೆ ಆರಾಮಾಗಿ ನೆಮ್ಮದಿಯಾಗಿರುತ್ತೆ ಅಂತೇಳಿ ಅಂದಾಗ ಆ ಥರದ್ದೆಲ್ಲ ಏನು ಬೇಡ ನಮ್ಮಮ್ಮಗೆ, ನಿಮ್ಮ ಒಂದು ಅಡ್ವೈಸ್ ಎಲ್ಲ ಏನು ಬೇಕಾಗಿಲ್ಲ, ನಮ್ಮಮ್ಮ ಅಂತ ತಲೆ ಹೋಗುವಂಥ ಕೆಲಸ ಎಲ್ಲ ಏನೂ ಮಾಡಿಲ್ಲ, ಅದನ್ನೆಲ್ಲ ನಾವು ನೋಡ್ಕೊತೀರಿ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತಾರೆ. ಸರಿ ಆಯಿತು ಬೀಗ್ರೆ ನಾನು ಇನ್ನು ಹೋಗ್ಬಿಟ್ಟು ಬರ್ತೀನಿ ಅಂದಾಗ ಈ ಕಡೆ ರವಿ ಶ್ರುತಿನೂ ಸಹ ಸರಿ ಆಯಿತು ನಮಗೂ ಟೈಮ್ ಆಯಿತು ನಾವು ಇನ್ನು ಹೊರಡ್ತೀರಿ ಅಂತ ಹೇಳಿ ರವಿ ಶ್ರುತಿ ಮತ್ತು ಶ್ರುತಿ ಅವ್ರ ತಾಯಿ ಜೊತೆನೇ ಅವ್ರು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಮೀನಾ ಕಿಚನ್ಗೆ ಹೋಗ್ತಾಳೆ. ಈ ಕಡೆ ಕಸ್ತೂರಿ ಬಂದು ಪಕ್ಕದಲ್ಲಿ ಕೂತ್ಕೊಂಡು ವಿಶಾಲಾಕ್ಷಿ ಹೇಳ್ದಂಗೆ ದೇವಸ್ಥಾನಕ್ಕೆ ಹೋಗಿ ಕೆಳಗಡೆ ನೆಲದಲ್ಲಿ ಊಟ ಮಾಡೋಣ ಅಂದಾಗ ನೆಲದಲ್ಲಿ ಊಟ ಮಾಡೋದು ಆಗಲ್ಲಪ್ಪ ನನ್ನ ಕೈಲಿ ಅಂತಾಳೆ. ಬಾಯಿ ಮುಚ್ಕೊಂಡು ನಡಿ, ಏನಾದರೂ ಆಗಿ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡಲಿ ಅಂದ್ಬಿಟ್ಟು ದೇವ್ರ ಹತ್ರ ಮೊರೆ ಹೋಗೋಣ ನಾವು ಅಂತೇಳಿ ಈ ಕಡೆ ಶಾಂತಿಗೆ ಹೇಳ್ತಾಳೆ. ಸರಿ ಆಯ್ತು ಅಂತೇಳಿ ಈ ಕಡೆ ಕಸ್ತೂರಿನ ಒಪ್ಕೊತಾಳೆ. ಈ ಕಡೆ ಮನೋಜ ತುಂಬ ಹೈಪರಲ್ಲಿ ಇಡ್ತಾನೆ. ಅಕೌಂಟ್ಸ್ ಎಲ್ಲ ಏನ್ರಿ ನೋಡ್ತಾ ಇದ್ದೀರಾ ನೀವು, ನಾನೇನು ನೋಡಂಗಿದ್ರೆ ನೀವೇನಕ್ಕೆ ಅಕೌಂಟ್ಸ್ ಆಗಿರೋದು, ನಾನು ಏನಕ್ಕೆ ನಿಮಗೆಲ್ಲ ಸಂಬಳ ಕೊಟ್ಟು ನಾನು ಇಟ್ಕೊಂಡಿರೋದು ಅಂತೇಳಿ ಈ ಕಡೆ ಜೋರಾಗಿ ಕಿರ್ಚಾಡ್ತಾ ಇರ್ತಾನೆ. ಅದನ್ನು ಈ ಕಡೆ ರೋಹಿಣಿಯ ನೋಡ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಕ್ಲೀನಿಂಗ್ ಎಲ್ಲ ಏನು ಇಷ್ಟೊಂದು ಡಸ್ಟ್ ಇದೆ, ನೀವೆಲ್ಲ ಕ್ಲೀನ್ ಮಾಡಬೇಕಲ್ವ ಅಂಥೇಳಿ ಬೇರೆಯವ್ರನ್ನ ಮೇಲೆಲ್ಲ ಕೂಗಾಡ್ತಾ ಇರ್ತಾರೆ. ಇದೇನು ನೀವು ಇನ್ನೂ ಮೆಡಿಸಿನ್ ಕೊಟ್ಟಿಲ್ವ ಅಂದಾಗ ಇಲ್ಲ ಅಂತಾರೆ. ನೀವು ಲೇಟ್ ಮಾಡಿದಷ್ಟು ಅದು ಶಕ್ತಿ ಕಮ್ಮಿ ಆಗೋಗ್ಬಿಡುತ್ತೆ, ಆದಷ್ಟು ಬೇಗ ಯೂಸ್ ಮಾಡಿ, ನಿಮ್ಮ ವಿಚಾರದಲ್ಲಿ ಈ ಥರ ತಲೆ ಆಗ್ತಿದ್ದೀನೋ ಅಂತ ಅಂದ್ಕೊಂಬಿಡಿ, ಯಾಕೆ ಇಷ್ಟೊಂದು ಕೋಪದಲ್ಲಿದ್ದಾರೆ ಸರ್ ಅಂದಾಗ ಮನೇಲಿ ಈ ಥರ ತೊಂದರೆ ಆಗಿದೆ ಅಂತೇಳಿ ಮನೇಲಾಗಿರೋ ತೊಂದರೆನೇ ಹೇಳ್ತಾಳೆ. ಸರಿ ಆಯಿತು, ಅದನ್ನೆಲ್ಲ ದುಡ್ಡಿಂದ ನಾವು ಪರಿಹಾರ ಮಾಡ್ಬೋದು, ದುಡ್ಡಿದ್ರೆ ಈ ಪ್ರಪಂಚದಲ್ಲಿ ಏನು ಬೇಕಾದ್ರೂ ತೊಗೋಬೋದು ಅಂತೇಳಿ ಅಂತಾಳೆ. ಈ ಕಡೆ ಮನೋಜ್ ಹತ್ರ ಬಂದು ಮನೋಜ್ ನೀವೇನು ಕಿರ್ಚಾಡಲ್ಲ ಅಂದರೆ ನಾನು ನಿಮ್ಗೊಂದು ಹೇಳ್ತೀನಿ, ಸಜೆಸ್ಟ್ ಮಾಡ್ತೀನಿ ಅಂತೇಳಿ ಅಂತಾರೆ. ಸರಿ ಆಯಿತು ಬೇಗ ಏನಂತ ಬಗಳು ಅಂದಾಗ ಏನಕ್ಕೆ ಹಿಂಗೆ ಕಿರ್ಚಾಡ್ತಾ ಇದ್ದೀರಾ, ಒಂದು ನಿಮಿಷ ಸಮಾಧಾನವಾಗಿ ಕೇಳಿ, ದುಡ್ಡು ಕೊಟ್ಟು ಅವ್ರನ್ನ ನಾವು ಕಸ್ತೂರಿ ರತಿ ಮನೆಯವ್ರನ್ನ ಒಪ್ಸ್ಬೋದಲ್ವಾ, ಹೆಂಗಿದ್ರು ನನ್ನ ಪ್ರಕಾರ ದುಡ್ಡು ಅಂದರೆ ಅಂತ ಬಡವರು ಅಂತ ಅನ್ಕೊತೀನಿ, ದುಡ್ಡು ಕೊಟ್ಟು ಈ ಥರ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರೆ ಅತ್ತೆ ಈ ಕಣ್ಣಿಗೆ ನಾವು ಒಳ್ಳೆಯವರಾಗಿ ಹೋಗ್ತೀರಿ, ಸೂರ್ಯ ಮೀನ ಮಾಡೋ ಕೆಲಸ ನಾವೇ ಅವ್ರಿಗಿಂತ ಮುಂಚೆ ಮಾಡಿಬಿಡೋಣ ಅಂತೇಳಿ ಒಪ್ಸಿರ್ತಾಳೆ. ಸರಿ ಆಯ್ತು ಅಂತೇಳಿ ಅವನು ಒಪ್ಕೊತಾನೆ. ಈ ಕಡೆ ಸೂರ್ಯ ಅವ್ರ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತಾನೆ. ಈ ಥರ ಮಾಡಿದಾನೆ ಹುಡುಗ ಪ್ರೆಗ್ನೆಂಟ್ ಮಾಡಿ ಅಂತೇಳಿ ಹೇಳ್ತಾರೆ. ಇವಾಗ ಆ ಹುಡುಗನ ಹೆಂಗೆ ಕಂಡುಹಿಡಿಯೋದು, ಏನು ಮಾಡೋದು ಅಂತೇಳಿ ಇವರೇ ಮಾತಾಡ್ಕೊತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಮೀನಾ ಬರ್ತಾರೆ. ಮೀನಾಗೆ ಏನಾಯಿತು ಏನು ಅಂದಾಗ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಸಿಕ್ಕಿದೆ ಅಂತೇಳಿ ಈ ಕಡೆ ಮೀನಾ ಕಾಲ್ ಮಾಡಿ ಹುಡುಗ ಜೊತೆ ಮಾತಾಡ್ತಾನೆ. ರತಿ ಈ ಥರ ಪಾಯ್ಸನ್ ಕುಡಿದು ಬಿಟ್ಟಿದ್ದಾಳೆ, ಆದಷ್ಟು ಬೇಗ ಬಂದರೆ ರತಿ ಮುಖ ನೋಡ್ಬೋದು, ಇಲ್ಲಾಂದರೆ ಇನ್ಯಾವತ್ತು ಅವಳು ನೀವು ನೋಡೋಕ್ಕಾಗೋದಿಲ್ಲ ಅಂತೇಳಿ ಅಂದಾಗ ಸರಿ ಆಯಿತು ನಾನು ಈಗಲೇ ಬರ್ತೀನಿ ಅಂತ ಹೇಳಿ ಈ ಕಡೆ ಹುಡುಗ ಒಪ್ಕೊತಾನೆ. ಸರಿ ಅಂತೇಳಿ ಅಡ್ರೆಸ್ ಎಲ್ಲ ನಿಮ್ಗೆ ಕಳಿಸಿದ್ದೀನಿ, ವಾಟ್ಸಪ್ ಲೊಕೇಶನ್ ಕಳಿಸಿದ್ದೀನಿ, ಆದಷ್ಟು ಬೇಗ ಈ ಅಡ್ರೆಸ್ಗೆ ಬಂದುಬಿಡಿ ಅಂತೇಳಿ ಅಂತಾರೆ. ಈ ಕಡೆ ರತಿ ಹುಡುಗನೂ ಸಹ ಓಕೆ ಆಯಿತು ನಾನು ಆದಷ್ಟು ಬೇಗ ಬರ್ತೀನಿ ಅಂತ ಹೇಳಿ ಅಡ್ರೆಸ್ಗೆ ಬರ್ತಾನೆ. ಈ ಕಡೆ ಮನೆಯವರೆಲ್ಲ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ರತಿ ಅವ್ರ ಅಮ್ಮ ನಾನು ಡ್ಯಾನ್ಸ್ ಕ್ಲಾಸ್ ಬೇಡ ಅಂತ ಬಡ್ಕೊಂಡೆ, ಹೋಗಿ ಡ್ಯಾನ್ಸ್ ಕ್ಲಾಸ್ಗೆ ಹಾಕಿದ್ರಿ ಅಂತೇಳಿ ಅವ್ರನ್ನ ಅಂತಾರೆ. ಅದಕ್ಕೆ ನನಗೇನು ಗೊತ್ತು ಇವಳು ಹಿಂಗೆ ಮಾಡ್ಕೊಂಬರ್ತಾಳೆ ಅಂತ, ಏನೋ ಮಗಳು ಚೆನ್ನಾಗಿ ಡ್ಯಾನ್ಸ್ ಆಡಲಿ, ಒಳ್ಳೆ ಹೆಸರು ತೊಗೊಂಬರಲಿ ಅಂತ ಕಳಿಸಿದೆ, ಈ ಥರ ಆಗುತ್ತೆ ಅಂತ ಯಾರಿಗೆ ಗೊತ್ತು ಅಂತೇಳಿ ಮನೆಯವರೆಲ್ಲ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಮನೋಜ ರೋಹಿಣಿ ಇಬ್ಬರು ಸಹ ಬರ್ತಾರೆ. ಒಳಗಡೆ ಬಂದು ಹಲೋ ಅಂತೇಳಿ ಎಲ್ಲರೂ ಮಾತಾಡಿಸ್ತಾ ಇರ್ತಾರೆ. ನಾನು ನಿಮ್ಗೊಂದು ಸೊಲ್ಯೂಷನ್ ತೊಗೊಂಬಂದಿದ್ದೀನಿ ಅಂದಾಗ ಏನು ಹೇಳಪ್ಪ ಮೊದಲು ದೊಡ್ಡ ಮನುಷ್ಯ ಅಂತೇಳಿ ರತಿ ಅವ್ರ ಅಪ್ಪ ಅಂತಾರೆ. ಅಲ್ಲ ನೀವು ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀರಾ, 1 ಲಕ್ಷ ದುಡ್ಡು ಕೊಡ್ತೀನಿ, ಮಗುನ ಅಬೋಷನ್ ಮಾಡಿಬಿಟ್ಟು ಆ ಹುಡುಗಿಗೆ ಫಿಕ್ಸೈಡ್ ಮಾಡಿಬಿಡಿ, ಅವಳು ಫ್ಯೂಚರ್ಗೆ 1 ಲಕ್ಷ ಕೊಡ್ತೀನಿ, ಇನ್ನೇನು ತಲೆ ಕೆಡಿಸ್ಕೋ ಅವಶ್ಯಕತೆ ಏನಿದೆ, ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊತೀರಾ, ಸ್ಟೇಷನ್ ಅದು ಇದು ಅಂತ ಅಲ್ಲಿದ್ದೀರಾ, ಆರಾಮಾಗಿ ಒಳಗಡೆನೇ ಇದನ್ನ ಕ್ಲೋಸ್ ಮಾಡಿಬಿಡೋಣ ಅಂತೇಳಿ ಅಂತಾರೆ. ಈ ಕಡೆ ಜೋರಾಗಿ ಮನೋಜ್ನ ತಳ್ಬಿಟ್ಟು ಏನು ಅನ್ಕೊಂಡಿದ್ದೀರಾ ನೀನು, ಹೀರೋ ನಿನಗೆ ಮಾಡ್ತೀನಿ ಅಂತೇಳಿ ಕರ್ಕೊಂಡೋಗಿ ರೂಮಲ್ಲಿ ಕೂಡ ಹಾಕ್ಬಿಟ್ಟಿರ್ತಾರೆ. ಈ ಕಡೆ ಕೈ ಕಾಲೆಲ್ಲ ಕಟ್ಟಾಕಿರ್ತಾರೆ. ನಾನು ಏನು ಅಂತದ್ದು ಅನ್ಬಾರ್ದು ಅಂದೆ ಅಂತೇಳಿ ಈ ಥರ ಮಾತಾಡ್ತಾ ಇದ್ದೀರಾ ಅಂತಾರೆ. ಅದಕ್ಕೆ ಹುಡುಗಿ ನೀನು ಏನಾದ್ರು ಅವ್ನ ಕೈಯಲ್ಲಿ ಕಾಲಲ್ಲಿ ಕಟ್ಟಿರೋ ದಾರನ ಏನಾದ್ರು ಬಿಚ್ಚಿದ್ರೆ ನಿನಗೂ ಸರಿ ಇರೋದಿಲ್ಲ ಅಂತೇಳಿ ವಾರ್ನ್ ಮಾಡಿ ಅವರಿಬ್ಬರನ್ನೂ ಸಹ ರೂಮಲ್ಲಿ ಲಾಕ್ ಮಾಡಿ ಅಲ್ಲಿಂದ ರೂಮ್ ಲಾಕ್ ಮಾಡಿಕೊಂಡು ರತಿ ಮನೆಯವರೆಲ್ಲ ಆಚೆ ಹೋಗ್ತಾರೆ. ಈ ಕಡೆ ರೋಹಿಣಿ ಮನೋಜು ಸಹ ಏನು ಮಾಡೋಕ್ಕಾಗ್ದಿರ ರತಿ ಮನೆಯವ್ರ ಹತ್ರ ಸಿಕ್ಕಾಕೊಂಡ್ಬಿಡ್ತಾರೆ. ಈ ಕಡೆ ರೋಹಿಣಿ ಮತ್ತು ಮನೋಜ ಮಾಡಿರೋ ಪ್ಲಾನ್ ಫ್ಲಾಪ್ ಆಗೋಗುತ್ತೆ. ಸೂರ್ಯ ಮತ್ತು ಮೀನಾ ಮಾಡಿರೋ ಪ್ಲಾನಲ್ಲಿ ಬಂದು ಈ ಹುಡುಗ ಬಂದು ಅವರೇ ಹೇಳಿರೋ ಅಡ್ರೆಸ್ಗೆ ಬರ್ತಾನೆ. ಮೀನಾ ನೋಡಿ ನೀವ ನಮ್ಮನ್ನು ಕರೆದಿದ್ದು, ನಾನು ರತಿ ಎಲ್ಲಿ ಅಂತ ಕೇಳಿದಾಗ ನಾನೇ ಕರೆದಿದ್ದು ಅಂತಾರೆ. ಮೋಸ ಮಾಡಿ ನನ್ನ ಕರೆದಿದ್ದೀರಲ್ಲ ಅಂತಂತಾರೆ. ಅದಕ್ಕೆ ಮೀನಾ ನೀನು ಮಾಡಿರೋದು ಮೋಸ ಅಲ್ವಾ ಅಂತೇಳಿ ಅಂತಾರೆ. ಹುಡುಗಿ ಜೀವನ ಹಾಳು ಮಾಡಿದ್ಯಲ್ಲ ಇದು ಕರೆಕ್ಟ್ ಅಂದಾಗ ಅದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ನಮ್ಮ ಮನೆಯವರಿದ್ದಾರೆ ಅಂತೇಳಿ ಅಂತಾನೆ. ಅದೇ ಟೈಮ್ಗೆ ಈ ಕಡೆ ಸೂರ್ಯ ಫ್ರೆಂಡ್ಸ್ ಎಲ್ಲ ಮುಚ್ಚಿಟ್ಕೊಂಡಿರ್ತಾರೆ. ಅವರೆಲ್ಲ ಓಡಿ ಬಂದು ಹುಡುಗನ್ನ ಹಿಡ್ಕೊಂಡು ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಈ ಕಡೆ ರೋಹಿಣಿ ಬಂದು ಅವ್ರನ್ನ ಬಿಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ನೆಕ್ಸ್ಟ್ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಯಾವ ರೀತಿ ಹುಡುಗನ್ನ ಕನ್ವಿನ್ಸ್ ಮಾಡಿ ರತಿ ಮತ್ತು ಈ ಹುಡುಗನ ಒಂದು ಮಾಡ್ತಾರೆ ಮೀನಾ ಸೂರ್ಯ ಅನ್ನೋದನ್ನು ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಬಾಯ್. ಆದಷ್ಟು ನನ್ನ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.